ಆತ್ಮೀಯ ವಿದ್ಯಾರ್ಥಿಗಳೇ, ಪುರಂದರದಾಸರ ಆರು ಇತವರು ಈ ಮೂವರೊಳಗೆ ಎಂಬ ಪದ್ಯಕ್ಕೆ ಕೀರ್ತನೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಇಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲದಾಗಿ ಪುರಂದರದಾಸರ ಪರಿಚಯವನ್ನ ನೋಡೋಣ. ಪುರಂದರದಾಸರ ಕಾಲ ಕ್ರಿಸ್ತಶಕ 1484. ಪುರಂದರಗಡ ಇವರ ಜನ್ಮಸ್ಥಳ. ಮಾಧ್ವ ಬ್ರಾಹ್ಮಣ ಸಂಪ್ರದಾಯಕ್ಕೆ ಸೇರಿದಂತ ಇವರು ಹರಿದಾಸರಾಗುವ ಮೊದಲು ರತ್ನದ ವ್ಯಾಪಾರ ಮಾಡ್ತಾ ಇದ್ರು ಅಂತೇಳಿ ಹೇಳಲಾಗತ್ತೆ. ವಿಜಯನಗರದ ಶ್ರೀ ವ್ಯಾಸರಾಯರಿಂದ ಹರಿದಾಸ ದೀಕ್ಷೆಯನ್ನ ಪಡ್ಕೊಂಡು ಪುರಂದರ ವಿಠಲ ಅನ್ನುವಂತಹ ಅಂಕಿತವನ್ನ ಪಡ್ಕೊಂಡು ದಾಸರೆಂದರೆ ಪುರಂದರ ದಾಸರಯ್ಯ ಎಂಬ ಹೊಗಳಿಕೆಗೂ ಪುರಂದರದಾಸರು ಭಾಜನರಾಗಿದ್ದಾರೆ. ಕೀರ್ತನೆ, ಸುಳಾದಿ, ಉಗಾಭೋಗಗಳಿಂದ ಹಲವು ರೀತಿಯ ಪ್ರಕಾರಗಳಲ್ಲಿ ಸಾಹಿತ್ಯವನ್ನ ಬರೆದು ಕೀರ್ತನೆಗಳನ್ನ ರಚಿಸಿರುವಂಥದ್ದು ಇವರ ಒಂದು ಹೆಗ್ಗಳಿಕೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಅಂತಾನು ಕರೆಸ್ಕೊಳ್ತಾರೆ. ಕರ್ನಾಟಕ ಸಂಗೀತ ಪಿತಾಮಹ ಅಂತಾನೆ ಇವರನ್ನ ಕರಿತೀವಿ ನಾವು. ಸೊ ಹಾಗಾಗಿ ಪುರಂದರದಾಸರು ಕನಕದಾಸರ ರೀತಿಯಲ್ಲೇ ನಮ್ಮ ಕನ್ನಡ ನಾಡಿನಲ್ಲಿ ಬಹಳಷ್ಟು ಹೆಸರನ್ನ ಗಳಿಸಿರುವಂಥವ್ರು. ಸೊ ಈಗ ನೇರವಾಗಿ ಅವರು ಬರೆದಿರುವಂಥ ಈ ಒಂದು ಪದ್ಯಕ್ಕೆ ಹೋಗ್ಬಿಡೋಣ. ಆರು ಇತವರು ನಿನಗೆ ಮೂರು ಮಂದಿರದೊಳಗೆ ಅಂದ್ರೆ ನಾರಿಯೋ ದಾರುಣಿಯೋ ಬಲುದನದ ಸಿರಿಯೋ. ನಾರಿಯೋ ದಾರುಣಿಯೋ ಬಲುದನದ ಸಿರಿಯೋ. ಏನ್ ಹಿಂಗಂದ್ರೆ ನೋಡಿ ಅಲ್ಲಿ, ಎಲೈ ಮನುಜನೇ, ಈ ಜಗತ್ತಿನಲ್ಲಿ ನಿನಗೆ ಅತ್ಯಂತ ಹಿತವನ್ನು ಬಯಸುವವರು ಯಾರು? ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರುವ ಪತ್ನಿಯೋ, ನೀನು ಆಳುತ್ತಿರುವ ಈ ಭೂಮಿಯೋ, ದಾರುಣ ಅಂದ್ರೆ ಭೂಮಿಯೋ, ನೀನು ರಾಶಿ ಹಾಕಿರುವ ಅಪಾರದ ಹಣವೋ, ಧನದ ಸಿರಿಯೋ, ಅವುಗಳಲ್ಲಿ ನಿನಗೆ ಅಂತಿಮವಾಗಿ ಸುಖ ನೀಡುವವರು ಯಾರು ಅಂತೇಳಿ ಪುರಂದರದಾಸರಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಿನಗೆ ನಾರಿಯ ನಿನಗೆ ಸುಖವನ್ನ ಕೊಡ್ತಾಳೋ, ಹಿತವಾಗಿರ್ತಾಳೋ, ದಾರುಣಿ ಸುಖವಾಗಿರ್ತಾಳೋ, ಭೂಮಿ ಹಿತವಾಗಿರ್ತಾಳೋ, ಧನ ದುಡ್ಡು ಸಂಪತ್ತು ನಿನಗೆ ಹಿತವಾಗಿರುತ್ತೋ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟು, ಅನ್ಯರಲ್ಲಿ ಜನಿಸಿದ್ದ ಅಂಗನೆಯ ಕರೆತಂದು ತನ್ನ ಮಗಳ ಮನೆಗವಳ ಯಜಮಾನಿ ಎನಿಸಿ ಭಿನ್ನವಿಲ್ಲದೆ ಅರ್ಧ ದೇಹವೆನಿಸುವ ಸತಿಯು ಕಣ್ಣಿನಲ್ಲಿ ನೋಡಲಮ್ಮಳು ಕಾಲವಶದಿ. ಅಂದ್ರೆ ಬೇರೊಂದು ಮನೆಯಲ್ಲಿ ಹುಟ್ಟಿ ಬೆಳೆದ ಹೆಣ್ಣನ್ನ ಮದುವೆಯಾಗಿ ತಂದು ಅವಳೇ ಮನೆಯ ಯಜಮಾನಿ ಅಂತ ಪಟ್ಟ ಕಟ್ತೀಯ? ಅವಳು ನಿನ್ನ ಅರ್ಧಾಂಗಿ, ಅವಳಿಲ್ಲದೆ ಬದುಕಿಲ್ಲ ಎಂದು ಭಾವಿಸುತ್ತೀಯ. ಆದರೆ ಕಾಲ ಮಿಂಚಿದಾಗ ಅಂದ್ರೆ ನೀನು ಸತ್ತಾಗ ಅದೇ ಪ್ರೀತಿಯ ಪತ್ನಿ ನಿನ್ನ ಶವವನ್ನು ಕಣ್ಣೆತ್ತಿ ನೋಡಲು ಎದುರುತ್ತಾಳೆ ಅಥವಾ ಅಸಹ್ಯ ಪಡುತ್ತಾಳೆ. ಅವಳು ನಿನ್ನ ಜೊತೆ ಸ್ಮಶಾನಕ್ಕೆ ಬರುವುದಿಲ್ಲ. ಅಂದ್ರೆ ಪತ್ನಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ಜೊತೆಗೆ ಸ್ಮಶಾನಕ್ಕೆ ಅವಳು ಬರೋದಿಲ್ಲ, ಮತ್ತೆ ಯಾಕೆ ನೀನು ಹಿತವಳು ಅವಳು ಅಂತೇಳಿ ಭಾವಿಸ್ಕೋತೀಯ ಅಂತ. ಮೊದಲು ಪತ್ನಿ ಬಗ್ಗೆ ಬಂತಲ್ಲ, ಅಲ್ಲಿ 3 ಜನದ ಬಗ್ಗೆ ಬಂತು, ಭೂಮಿನ, ಸಂಪತ್ತ, ಪತ್ನಿನ ಅಂತ. ಈಗ ಪತ್ನಿ ನಿನ್ನ ಜೊತೆಗೆ ಪರ್ಮನೆಂಟ್ ಆಗಿ ಬರೋದಿಲ್ಲಪ್ಪ ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ 2ನೇ ಪ್ಯಾರದಲ್ಲಿ, ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲನ ತನ್ನದೆಂದೆನುತ ಶಾಸನವ ಬರೆಸಿ ಭಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಬೆನ್ನಿಗನು ಹಸುವಳಿಯ ಹೊರಗೆ ಹಾಕುವರು. ಅಂದ್ರೆ ಭೂಮಿಯನ್ನ ನೀನೇನಾದ್ರೂ ಹಿತವಾಗಿ ನನ್ನನ್ನು ಕಾಪಾಡುತ್ತ ಭೂಮಿ ಅಂತ ನೀನು ಅಂದ್ಕೊಂಡಿದ್ರೆ, ಈ ಭೂಮಿಯನ್ನ ನಿನಗಿಂತ ಮೊದಲು ಕೋಟ್ಯಾಂತರ ರಾಜರುಗಳು ಆಳ್ವಿಕೆ ಮಾಡಿ ಹೋಗಿದ್ದಾರೆ. ಆದ್ರೆ ಮನುಷ್ಯ ಇದು ನನ್ನ ಭೂಮಿ ಅಂತ ಶಾಸನ ಬರೆಸ್ತಾನೆ, ಅಂದವಾದ ಮನೆ ಕೋಟೆನ ಕಟ್ತಾನೆ. ಆದ್ರೆ ಯಾವಾಗ ಅವನ ಜೀವ ಹೋಗುತ್ತೋ ಆಗ ಮನುಷ್ಯನನ್ನ ಆ ಮನೆಯಲ್ಲಿ ಒಂದು ಕ್ಷಣನೂ ಇಟ್ಕೊಳ್ಳದೆ ಹೊರಗಡೆ ಹಾಕಿ ಸ್ಮಶಾನಕ್ಕೆ ಸಾಗಿಸ್ತಾರೆ. ಅಲ್ಲಿಗೆ ಭೂಮಿಯ ವಿಚಾರದಲ್ಲೂ ಕೂಡ ನೀನಲ್ಲಿ ಪರ್ಮನೆಂಟ್ ಅಲ್ಲ. ಭೂಮಿ ನಿನಗೆಲ್ಲದನ್ನು ನಿನ್ನನ್ನು ಉಳಿಸ್ಕೊಳ್ಳೋದಿಲ್ಲ. ನೀನು ಸತ್ತ ತಕ್ಷಣ ನಿನ್ನನ್ನು ಹೊರಗಡೆ ಹಾಕ್ತಾರೆ ನಿನ್ನ ಸಂಪತ್ತಿನಿಂದ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 3ನೇದು, ಉದ್ಯೋಗ ವ್ಯವಹಾರ ನೃಪಸೇವೆ ಕುಶಲಗತಿ ಕ್ಷಿದ್ರತನ ಕಳವು ಪರದ್ರೋಹದಿಂದ ಬುದ್ಧಿಯಿಂದಲೇ ಗಳಿಸಿ ಇಟ್ಟಿದ್ದ ಅರ್ಥವನ್ನು ಸದ್ಯದಲ್ಲಿ ಆರುಂಬುವರು ಪೇಳೋ ಮನುಜ. ನೌಕರಿ ಮಾಡಿ, ವ್ಯಾಪಾರ ಮಾಡಿ, ರಾಜಸೇವೆ ಮಾಡಿ, ಕೆಲವೊಮ್ಮೆ ಕಳ್ತನ, ಮೋಸ, ದ್ರೋಹದ ಆದಿಯಲ್ಲಿ ಬುದ್ಧಿ ಉಪಯೋಗ ಮಾಡಿ ನೀನು ದುಡ್ಡು ಮಾಡ್ತೀಯ ಸರಿ. ಆದರೆ ನೀನು ಸತ್ತ ಮೇಲೆ ನೀನು ಅಷ್ಟು ಕಷ್ಟಪಟ್ಟು ಗಳಿಸಿದಂತಹ ಆ ಹಣವನ್ನ ನಿನ್ನ ಶತ್ರುಗಳು ಅಥವಾ ಸಂಬಂಧಿಕರು ತಕ್ಷಣನೇ ಹಂಚ್ಕೊಂಡು ಅನುಭವಿಸ್ತಾರೆ. ಅದು ನಿನಗೆ ಉಪಯೋಗಕ್ಕೆ ಬರೋದಿಲ್ಲ. ಮೊದಲಿಗೆ ಹೆಂಡತಿದೆ ಹೇಳಿದ್ರು, ಆಮೇಲೆ ಭೂಮಿದೆ ಹೇಳಿದ್ರು, 3ನೇದು ಸಂಪತ್ತಿಂದು, ಅದು ಕೂಡ ನಿನಗೆ ಉಪಯೋಗಕ್ಕೆ ಬರೋದಿಲ್ಲ. 4ನೇ ಪದ್ಯದಲ್ಲಿ, ಶೋಕವನು ಗೈಯುವರು ಸತಿಸುತ್ತರು ಬಾಂಧವರು ಜೋಕೆ ತಪ್ಪಿದ ಬಳಿಕ ಅರ್ಥವ್ಯರ್ಥ. ಲೋಕದೊಳು ಗಳಿಸಿರ್ದ ಪುಣ್ಯ ಪಾಪಗಳೆರಡು ಸಾಕಾರವಾಗಿ ಸಂಗಡ ಬಾಹೋ ಅಲ್ಲದೆ. ನೀನು ಸತ್ತಾಗ ಹೆಂಡತಿ ಮಕ್ಕಳು ಬಂಧುಗಳು ಬಂದು ಅಳುತ್ತಾರೆ, ಶೋಕ ಮಾಡ್ತಾರೆ. ಆದರೆ ನಿನ್ನ ಪ್ರಾಣ ಹೋದ್ಮೇಲೆ ಅವರು ಮಾಡುವ ಅಳು, ನೀನು ಗಳಿಸಿದ ಸಂಪತ್ತು ಯಾವುದು ನಿನ್ನನ್ನು ಉಳಿಸೋದಕ್ಕೆ
ಸಾಧ್ಯ ಇಲ್ಲ. ಈ ಲೋಕದಲ್ಲಿ ನೀನು ಮಾಡಿದ ಒಳ್ಳೆ ಕೆಲಸಗಳು ಮತ್ತು ಕೆಟ್ಟ ಕೆಲಸಗಳು ಮಾತ್ರ ನಿನ್ನ ಜೊತೆಗೆ ನಿನ್ನ ನೆರಳಿನಂತೆ ನಿನ್ನ ಹಿಂದಿಂದೆ ಬರ್ತವೆ ಅನ್ನುವ ಮಾತನ್ನ ಇಲ್ಲಿ ಪುರಂದರದಾಸರು ಹೇಳಿದ್ದಾರೆ. ಇನ್ನು 5ನೇ ಪದ್ಯ, ಅಸ್ಥಿರದ ದೇಹವನ್ನು ನೆಚ್ಚಿನಿ ಕೆಡಬೇಡ, ಸ್ವಸ್ಥದಲ್ಲಿ ನೆನೆಕಂಡ್ಯ ಪರಮಾತ್ಮನ ಚಿತ್ತದೋಳು ಶುದ್ಧಿಯುಂ ಪುರಂದರ ವಿಠಲನ ಉತ್ತಮನೆಂದು ಸುಖಿಯಾಗೋ ಮನುಜ. ಅಂದ್ರೆ ಇಲ್ಲಿ ಅಸ್ಥಿರವಾಗಿರುವಂತಹ ನಾಶವಾಗುವಂತಹ ಈ ದೇಹವನ್ನ ಶಾಶ್ವತ ಅಂತ ನೀನು ನಂಬ್ಕೋಬೇಡ. ಅಸ್ಥಿರದ ದೇಹವನ್ನು ನೆಚ್ಚಿನಿ ಕೆಡಬೇಡ. ಆಮೇಲೆ ಅದರ ಬದಲಾಗಿ ಮನಸ್ಸಿನ ಶಾಂತಿಯಿಂದ ಪರಮಾತ್ಮನನ್ನ ನೀನೆನೆ, ಸ್ವಸ್ಥದಲ್ಲಿ ನೆನೆ ಕಂಡ್ಯ ಪರಮಾತ್ಮನ ಚಿತ್ತದೊಳು ಶುದ್ಧಿಯಂ ಪುರಂದರ ವಿಠಲನ, ಅಂತರಂಗದ ಶುದ್ಧಿಯೋ ಜೊತೆಯಲ್ಲಿ ನೀನು ಪುರಂದರ ವಿಠಲನೇ ಶ್ರೇಷ್ಠ ಅಂತ ನಂಬು, ಅವರ ಭಜನೆಯನ್ನ ಮಾಡು. ಆಗ ಮಾತ್ರ ನಿನಗೆ ನಿಜವಾದ ಸುಖ ಮತ್ತು ಮುಕ್ತಿ ಸಿಗ್ತದೆ ಅನ್ನುವ ಮಾತನ್ನ ಪುರಂದರದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಉತ್ತಮನೆಂದು ಸುಖಿಯಾಗೋ ಮನುಜ ಅನ್ನುವ ಮಾತನ್ನ ಪುರಂದರದಾಸರು ಇಲ್ಲಿ ಅತ್ಯಂತ ಚೆನ್ನಾಗಿ ಹೇಳಿದ್ದಾರೆ. ಸೊ ಇಷ್ಟು ಪುರಂದರದಾಸರು ಬರೆದಿರುವಂತ 6 ಹಿತವರು ನಿನಗೆ ಕೀರ್ತನೆಯ ಸಾರಾಂಶ. ಈಗ ಪ್ರಶ್ನೋತ್ತರಗಳಿಗೆ ಹೋಗೋಣ. 5 ಅಂಕದ ಪ್ರಶ್ನೆಗಳು. ಪುರಂದರದಾಸರು ಪ್ರಶ್ನಿಸುತ್ತಿರುವ 3 ಹಿತೈಷಿಗಳು: ನಾರಿ, ದಾರುಣ, ಧನ. ನಾರಿ ಅಂದರೆ ಹೆಂಡತಿ, ದಾರುಣ ಅಂದರೆ ಭೂಮಿ, ಧನ ಅಂದರೆ ಸಂಪತ್ತು. 3 ಬಗ್ಗೆನೂ ನಾವು ಅಲ್ಲಿ ಹೇಳಿದ್ದೀವಿ, ನೋಡ್ಕೋಬಹುದು. ಮಾನವನ ಬದುಕಿನ ನಶ್ವರತೆ 2ನೇ ಪ್ರಶ್ನೆ. ನಶ್ವರದ ಬದುಕಿನ ಬಗ್ಗೆ ಇಲ್ಲಿ ಏನು ಹೇಳಿದ್ದಾರೆ ಅದನ್ನು ಕೂಡ ಆನ್ಸರ್ ಕೊಟ್ಟಿದ್ದೀವಿ, ಜೀವನ ಪರ್ಮನೆಂಟ್ ಅಲ್ಲ ಅಂತ. ಸತ್ತ ನಂತರ ಮಾನವನ ಸಂಗಡ ಬರುವ ಸಂಗಾತಿಗಳು, ಸತ್ತ ಮೇಲೆ ಮಾನವನ ಜೊತೆನಲ್ಲಿ ಬರುವಂತಹ ವಿಚಾರಗಳು, ಪುಣ್ಯ ಮತ್ತು ಪಾಪ ಕರ್ಮಗಳು ಮಾತ್ರ ಬರ್ತವೆ. ಮನುಷ್ಯರು, ಸಂಪತ್ತುಗಳು, ಭೂಮಿಗಳು ಯಾವುದು ಬರುವುದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. 10 ಅಂಕದ ಪ್ರಶ್ನೆಗಳು. ಐಹಿಕ ಸುಖಗಳ ಮೋಹದಲ್ಲಿ ಜೀವನದ ನಶ್ವರತೆಯನ್ನು ಮೆರೆಯುತ್ತಿರುವ ಮನುಷ್ಯನನ್ನು ಪುರಂದರದಾಸರು ಹೇಗೆ ವಿಡಂಬಿಸಿರುವ ರೀತಿಯನ್ನ ಚರ್ಚಿಸಿ ಅಂತ ಪ್ರಶ್ನೆ ಇದೆ. ಪುರಂದರದಾಸರಲ್ಲಿ ಐಹಿಕ ಅಂದ್ರೆ ಇಲ್ಲಿನ ಲೌಕಿಕ ವಿಚಾರಕ್ಕೆ ಯಾವ ರೀತಿಯಾಗಿ ಪ್ರಾತಿನಿಧ್ಯವನ್ನು ಕೊಟ್ಟು ಅಲೌಕಿಕ ವಿಚಾರ, ಆಧ್ಯಾತ್ಮದ ವಿಚಾರ, ದೈವಿಕ ವಿಚಾರವನ್ನು ಮರೆತಿದ್ದೀವಿ ಅನ್ನೋ ವಿಚಾರವನ್ನ ಇಟ್ಕೊಂಡು ಯಾವ ರೀತಿಯಾಗಿ ಅವರು ಹೇಳಿದ್ದಾರೆ, ನಶ್ವರದ ಬದುಕಿನ ಬಗ್ಗೆ ನಾವು ಯಾವ ರೀತಿ ಮೈಮರಿತಿದ್ದೀವಿ ಅಂತೇಳಿ ಹೇಳಿದ್ದಾರೆ. ಅದನ್ನ ಇಲ್ಲಿ ನಾವು ಕೊಟ್ಟಿದ್ದೀವಿ, ನೋಡ್ಕೋಬಹುದು ನೀವು. ಅಸ್ಥಿರ ದೇಹವನ್ನು ನೆಚ್ಚಿ ಕೆಡಬೇಡವೆಂದು ಪುರಂದರದಾಸರು ಹೇಳಿರುವ ಹಿನ್ನೆಲೆಯನ್ನು ಚರ್ಚಿಸಿ. ದೇಹದ ಸೌಂದರ್ಯ, ಶಕ್ತಿಯ ಬಗ್ಗೆ ಅತೀವ ಅಭಿಮಾನ ಹೊಂದಿರುವ ಮನುಷ್ಯನ ಬಗ್ಗೆ ಇಲ್ಲಿ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ನೀವು ಬರೀಬೇಕಾಗತ್ತೆ. ಯಾರು ಹಿತವರು ಈ 3 ಈ ಕೀರ್ತನೆಯ ಆಶಯವನ್ನ ಬರೆಯಿರಿ. 3 ಪಾಯಿಂಟ್ ಇಟ್ಕೊಂಡು ಮೇಯ್ನ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ರಿ. ಹೆಂಡತಿ, ಮತ್ತೆ ಭೂಮಿ, ಆಮೇಲೆ ಇದು ಯಾವುದು ಸಂಪತ್ತು. ಸೊ ಇದನ್ನೆಲ್ಲದನ್ನು ಕೂಡ ಇಟ್ಕೊಂಡು ಬರೀರಿ, ಒಳ್ಳೆ ಉತ್ತರ ಆಗತ್ತೆ. ಸೊ ಇಷ್ಟು ನಿಮ್ಮ 6 ಹಿತವರು ನಿನಗೆ ಈ 3 ಪದ್ಯದ ಒಂದು ಸಾರಾಂಶ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.